ದಿನಗಳ ಹುಡುಕಾಟದ ನಂತರ ಡ್ರೋನ್ ಜಿಪಿಆರ್ ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟಿದೆ. ಇವತ್ತು ಡೆಮೋ ನಡೆಸಿದ ಅಧಿಕಾರಿಗಳು ನಾಳೆಯಿಂದ ಶೋಧ ಕಾರ್ಯವನ್ನ ಶುರು ಮಾಡಲಿದ್ದಾರೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್ ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿ 12 ದಿನವೇ ಆಗೋಯ್ತು. ಈ 12 ದಿನದಲ್ಲಿ 16 ಸ್ಪಾಟ್ ಜಾಲಾಡಿರೋ ಎಸ್ಐಟಿಗೆ ಸಿಕ್ಕಿದ್ದು ಬಹುತೇಕ ಬರೀ ಮಣ್ಣೆ. ಪಾಯಿಂಟ್ ನಂಬರ್ 6ರಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಕಳೆ ಬರದ ಕುರುಹು ಸಹ ಸಿಕ್ಕಿಲ್ಲ. ಹೀಗಾಗಿ ಇವತ್ತಿನ ಹುಡುಕಾಟದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು. ಅದರಲ್ಲೂ ಭಾರೀ ಕುತೂಹಲ ಕೆರಳಿಸಿರೋ ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅಂತಾನೆ ಎಲ್ಲರೂ ಕಣ್ಣರಳಿಸಿ ಕಾಯ್ತಿದ್ರು. ಜಿಪಿಆರ್ ತಂತ್ರಜ್ಞಾನ ಬುರುಡೆ ರಹಸ್ಯವನ್ನ ಬಿಚ್ಚಿಡುತ್ತಾ ಅಂತ ಎಲ್ಲರೂ ಕುತೂಹಲದಿಂದ ನೋಡುತ್ತಿದ್ರು. ಆದ್ರೆ ಇವತ್ತಿನ ಶೋಧ ಕಾರ್ಯ ಬರೀ ಡೆಮೋಗಷ್ಟೇ ಸೀಮಿತವಾಯಿತು. ಧರ್ಮಸ್ಥಳಕ್ಕೆ ಬಂತು ಡ್ರೋನ್ ಜಿಪಿಆರ್ ತಂತ್ರಜ್ಞಾನ. ಇವತ್ತು ಡೆಮೋ, ನಾಳೆಯಿಂದ ಅಸಲಿ ಆಟ. ಕಳೆದ 3-4 ದಿನದಿಂದ ಕೇಳಿ ಬರ್ತಿರೋ ಕೂಗೊಂದೆ. ಜಿಪಿಆರ್ ತಂತ್ರಜ್ಞಾನ ಬಳಸಿ ಶೋಧ ಕಾರ್ಯ ನಡೆಸಿ ಅನಾಮಿಕ ಗುರುತಿಸಿದ ಜಾಗದಲ್ಲೇ ಮತ್ತೆ ಹುಡುಕಾಟ ಮಾಡಿ ಅನ್ನೋ ಒತ್ತಡ ಶುರುವಾಗಿತ್ತು. ಹೀಗಾಗಿ ಕೊನೆಗೂ ಡ್ರೋನ್ ಜಿಪಿಆರ್ ಧರ್ಮಸ್ಥಳಕ್ಕೆ ಬಂದಿಳಿದಿದೆ. ಅನಾಮಿಕ ಗುರುತಿಸಿದ್ದ ಸ್ಪಾಟ್ ನಂಬರ್ 13ಕ್ಕೆ ತಂದ ಅಧಿಕಾರಿಗಳು ಇವತ್ತು ಡೆಮೋ ಅಷ್ಟೇ ನಡೆಸಿದ್ದಾರೆ. ಹಾಗಾದ್ರೆ ಡ್ರೋನ್ ಜಿಪಿಆರ್ ಹುಡುಕಾಟ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೆಲದ ಮೇಲ್ಮೈಗೆ ಹತ್ತಿರವಾಗಿ ಡ್ರೋನ್ ಜಿಪಿಆರ್ ಹಾರಾಟ ನಡೆಸಲಿದ್ದು ಇದರ ಸಿಗ್ನಲ್ಗಳು ನೆಲದೊಳಗೆ ಪಾಸ್ ಆಗಲಿದೆ. ನಂತರ ಸೆನ್ಸಾರ್ಗಳಲ್ಲಿ ಮಣ್ಣಿನೊಳಗಿರೋ ಅಂಶ ದಾಖಲಾಗುತ್ತೆ. ಈ ಡೇಟಾವನ್ನ ಸಾಫ್ಟ್ವೇರ್ ಮೂಲಕ 2D ಅಥವಾ 3D ಚಿತ್ರವಾಗಿ ಪರಿವರ್ತನೆ ಮಾಡ್ತಾರೆ. ಡ್ರೋನ್ ಜಿಪಿಆರ್ ಬಳಸೋದ್ರಿಂದ ವೇಗವಾಗಿ ದೊಡ್ಡ ಪ್ರದೇಶವನ್ನು ಸಹ ಕವರ್ ಮಾಡಬಹುದು. ಧರ್ಮಸ್ಥಳದ ನೇತ್ರಾವತಿ ನದಿ ದಂಡೆಯಲ್ಲಿ ಹುಡುಕಬೇಕಿರೋ ಕಾರಣಕ್ಕೆ ಡ್ರೋನ್ ಜಿಪಿಆರ್ ಬಳಕೆ ಮಾಡಲಾಗ್ತಿದೆ. ಡ್ರೋನ್ ಜಿಪಿಆರ್ ಹಾರಾಟ ಮಾಡುವಾಗ ನೆಲದ ಭಾಗ ಸ್ವಚ್ಛವಾಗಿರಬೇಕು. ಹೀಗಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಫುಲ್ ಕ್ಲೀನ್ ಮಾಡಿದ್ದಾರೆ. ಇವತ್ತು ಜಸ್ಟ್ ಡೆಮೋ ನಡೆದಿದ್ದರಿಂದ ನಾಳೆ ಅನಾಮಿಕನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ನಡೆಸಲಿದ್ದಾರೆ. ಬೆಳ್ತಂಗಡಿ ತಹಶೀಲ್ದಾರ್ಗೆ ಎಸ್ಐಟಿ ತಪರಾಕಿ. ಸ್ಪಾಟ್ ನಂಬರ್ 16ರ ಸುತ್ತ 16 ಅನುಮಾನಗಳು ಸುಳಿದಾಡುವುದಕ್ಕೆ ಶುರುವಾಗಿವೆ. ಇದೇ ಜಾಗದಲ್ಲಿ ಉದ್ದೇಶಪೂರ್ವಕವಾಗಿ ಮಣ್ಣು ಸುರಿದಿದ್ದಾರೆ ಅಂತ ಬೆಳ್ತಂಗಡಿ ತಹಶೀಲ್ದಾರ್ ವಿರುದ್ಧ ಆರೋಪ ಕೇಳಿಬರ್ತಿದೆ. ಈ ಬಗ್ಗೆ ಎಸ್ಐಟಿಗೆ ಅನಾಮಿಕನ ಪರ ವಕೀಲರು ಮಾಹಿತಿ ನೀಡುತ್ತಿದ್ದಂತೆ ಬೆಳ್ತಂಗಡಿ ತಹಶೀಲ್ದಾರ್ಗೆ ಎಸ್ಐಟಿ ತಪರಾಕಿ ತೆಗೆದುಕೊಂಡಿದೆ. ಕಂದಾಯ ಭೂಮಿಯಲ್ಲಿ ಮಣ್ಣು ಸುರಿದಿದ್ದು ಯಾಕೆ, ಈ ಬಗ್ಗೆ ವರದಿ ನೀಡಿ ಅಂತ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಧರ್ಮಸ್ಥಳ ಕೇಸ್ನ ಅಖಾಡಕ್ಕಿಳಿದಿರೋ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಧರ್ಮಸ್ಥಳದಲ್ಲಿ ಸಂಚಾರ ಶುರು ಮಾಡಿದೆ. 16ನೇ ಪಾಯಿಂಟ್ನಲ್ಲಿ ಮಣ್ಣು ಸುರಿದಿದ್ಯಾಕೆ ಅಂತ ಧರ್ಮಸ್ಥಳ ಪೊಲೀಸರ ಬಳಿ ಮಾಹಿತಿ ಕೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪದ್ಮಲತಾ ಸಾವಿನ ತನಿಖೆ ನಡೆಸುವಂತೆಯೂ ಒತ್ತಡ ಶುರುವಾಗಿದೆ. ಎಸ್ಐಟಿಯಿಂದ ನಮಗೆ ನ್ಯಾಯ ಸಿಗೋ ನಂಬಿಕೆ ಇದೆ, ಹೀಗಾಗಿ ಈ ಕೇಸ್ನಲ್ಲೂ ತನಿಖೆ ನಡೆಸಿ ಅಂತ ಪದ್ಮಲತಾ ಅಕ್ಕ ಇಂದ್ರಾವತಿ ಎಸ್ಐಟಿಗೆ ದೂರು ನೀಡಿದ್ದಾರೆ. 32 ವರ್ಷದ ಹಿಂದೆ ಧರ್ಮಸ್ಥಳ ಬಳಿಯ ಬೋಳಿಯಾರು ಗ್ರಾಮದ ಪದ್ಮಲತಾ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ರು. ಕಮ್ಯುನಿಸ್ಟ್ ಪಕ್ಷದ ಮುಖಂಡರ ಮಗಳು ಪದ್ಮಲತಾ 1986ರ ಡಿಸೆಂಬರ್ 22ರಂದು ಮನೆಯಿಂದ ಹೋದವಳು ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದೇ ಗೊತ್ತಿರಲಿಲ್ಲ. ಸುಮಾರು ದಿನದ ನಂತರ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ಇದರ ತನಿಖೆ ನಡೆಸಿದ್ದ ಸಿಐಡಿ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಕೈ ಚೆಲ್ಲಿತ್ತು. ದೂರುದಾರ ಜಯಂತ್ಗೆ ಶುರುವಾಗಿದೆ ಜೀವಭಯ. ಎಸ್ಐಟಿಗೆ ದೂರು ನೀಡಿರೋ ದೂರುದಾರ ಜಯಂತ್ಗೆ ಜೀವಭಯ ಶುರುವಾಗಿದೆ. ನಾನು ದೂರು ಕೊಟ್ಟಾಗಿನಿಂದಲೂ ಹಲವರು ನನ್ನನ್ನ ಫಾಲೋ ಮಾಡುತ್ತಿದ್ದಾರೆ, ನನಗೆ ಜೀವಭಯ ಇದೆ, ಹೀಗಾಗಿ ದೂರು ನೀಡಿದ್ದೇನೆ ಅಂದ್ರು. ನಾನು ಇವತ್ತು ದೂರು ಕೊಡ್ತಾ ಇದ್ದೀನಿ. ಯಾಕಂದ್ರೆ 4ನೇ ತಾರೀಕಿಂದ ಇಂದಿನ ತನಕ ಯಾರ್ಯಾರು ನನ್ನ ಬೆನ್ನಟ್ಟಿದ್ದಾರೆ, ಯಾರ್ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ, ಇದರ ವಿರುದ್ಧ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಸರ್. ಧರ್ಮಸ್ಥಳ ಠಾಣೆಗೆ ಇವತ್ತು ಕೊಡ್ತಾ ಇದ್ದೀನಿ. ಒಟ್ನಲ್ಲಿ ನಾಳೆಯಿಂದ ಡ್ರೋನ್ ಜಿಪಿಆರ್ ಹುಡುಕಾಟ ಶುರುವಾಗಲಿದ್ದು 13ನೇ ಸ್ಪಾಟ್ನಲ್ಲಿ ಬುರುಡೆ ರಹಸ್ಯ ಬಿಚ್ಚಿಕೊಳ್ಳುತ್ತಾ ಕಾದು ನೋಡಬೇಕು. ಮಂಜುನಾಥ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ನಡೆಯುತ್ತಿರೋ ಈ ಹೊತ್ತಲ್ಲೇ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ದೇಗುಲದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಮಂಜುನಾಥನ ಭಕ್ತರು ರೊಚ್ಚಿಗೆದ್ದಿದ್ದಾರೆ. ಈ ಕ್ಷೇತ್ರದ ಧರ್ಮಸ್ಥಳ ಯೋಜನೆಗೆ ಕೆಲಸ ಕೊಡ್ತಿರುವವರಿಗೆ
ಏನು ಅನಾಮಿಕ ಇವತ್ತು ಬಂದು ಎಲ್ಲ ಜಾಗವನ್ನು ತೋರಿಸ್ತಾ ಇದ್ದಾನೆ, ಅವನು ಯಾಕೆ ಮುಖ ಮುಚ್ಕೊಂಡಿದ್ದಾನೆ, ಅವನ ಮುಖ ತೆಗಿಲಿ, ಹೊರಗೆ ಬರಲಿ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ಹೇಳಿದ್ದು. ಎಸ್ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಬುರುಡೆ ಪತ್ತೆಗಾಗಿ 1 ಇಂಚು ಜಾಗವನ್ನು ಬಿಡದಂತೆ ಶೋಧ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಧರ್ಮದ ಪ್ರತೀಕವಾಗಿರೋ ಧರ್ಮಸ್ಥಳಕ್ಕೆ ಕೆಲವರು ಕೆಟ್ಟ ಹೆಸರು ತರೋ ಸಂಚು ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿದೆ. ಧರ್ಮಸ್ಥಳದ ಬುರುಡೆ ರಹಸ್ಯ ವಿಷಯವಾಗಿ ಪರವಿರೋಧ ಚರ್ಚೆ ಜೋರಾಗ್ತಿದೆ. ಹೀಗಾಗಿ ಮಂಡ್ಯದಲ್ಲಿ ಸಾವಿರಾರು ಭಕ್ತರು ಪ್ರತಿಭಟನೆ ನಡೆಸಿದ್ದು. ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿದ್ರು. ಇದು ಹಿಂದೂಗಳ ದೇವಸ್ಥಾನದ ಮೇಲೆ ನಡೀತಿರೋ ಸಂಚು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಧರ್ಮಸ್ಥಳದ ವಿಷಯವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆ ನೀಡಿದ್ದಾರೆ. ನಾಡಿದ್ದು ಧರ್ಮಸ್ಥಳದ ಪರವಾಗಿ ಕಾಲ್ನಡಿಗೆ ಜಾಥಾ ನಡೆಯಲಿದ್ದು. ಈ ವೇಳೆ 2,000ಕ್ಕೂ ಹೆಚ್ಚು ಜನ ಭಾಗಿಯಾಗೋ ನಿರೀಕ್ಷೆಯಿದೆ. ಈಗೇನು ಮುಸುಗುದಾರಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂದ್ಬಿಟ್ಟು SIT ತನಿಖೆ ಮಾಡಿ ಇವತ್ತು ಸರ್ಕಾರದ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದೆ. ಇವತ್ತಿಲ್ಲಿ ಇಂಥವ್ರನ್ನೆಲ್ಲ ಇವಾಗ 10-20 ಜನ ಸೇರ್ಕೊಂಡು ನಮ್ಮ ಧರ್ಮಸ್ಥಳಕ್ಕೆ ಮುಸಿ ಪಡಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಧರ್ಮ ಹೊಡೆಯಕ್ಕೆ ಮಾಡ್ತಾ ಇದ್ದೀರಾ ನೀವು? ನಾವು ಹಿಂದೂಗಳು ಧರ್ಮ ಹೊಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ? ಇನ್ನು ಧಾರವಾಡದಲ್ಲೂ ಧರ್ಮಸ್ಥಳದ ಭಕ್ತಾಭಿಮಾನಿ ವೇದಿಕೆ ಮೌನ ಪ್ರತಿಭಟನೆ ನಡೆಸಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿ ಹರಡಲಾಗ್ತಿದೆ. ಯೂಟ್ಯೂಬರ್ಗಳು ಸೇರಿದಂತೆ ಹಲವರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಶಿವಮೊಗ್ಗದಲ್ಲೂ ಧರ್ಮಸ್ಥಳದ ಮಂಜುನಾಥನ ಭಕ್ತರು ಆಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಾರೆ. ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಧರ್ಮಸ್ಥಳ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಮಾಡುತ್ತಿದ್ದಾರೆ. ಮೊದಲು ಅನಾಮಿಕನ ಮುಖವಾಡ ಬಯಲು ಮಾಡಿ ಅಂತ ಕಿಡಿಕಾರಿದ್ರು. ಅನಾಮಿಕಾದಂತ ವ್ಯಕ್ತಿನ ಕಾನೂನನ್ನ ಮೀರಿ ಅರಣ್ಯ ಭೂಮಿಯಲ್ಲಿ ಹೆಣ ಹುಡುಕಿದ್ದೀನಿ ಅಂತ ಹೇಳುವಂತ ವ್ಯಕ್ತಿನ ಇನ್ನೂ ಯಾತಕ್ಕೆ ನೀವು ಅರೆಸ್ಟ್ ಮಾಡಿಲ್ಲ? ನೇರವಾಗಿ ಉಲ್ಲಂಘನೆ ಮಾಡಿದ ಅಂತ ಹೇಳುವ ವ್ಯಕ್ತಿನ ಯಾವುದೇ SIT ಅವಕಾಶ ಕೊಡದೇನೆ ಸರ್ಕಾರ ಅವತ್ತೇ ಅರೆಸ್ಟ್ ಮಾಡಬೇಕಾಗಿತ್ತು. ಇನ್ನು ಯಲಹಂಕ ಶಾಸಕ SR ವಿಶ್ವನಾಥ್ ಕೂಡ ಹೋರಾಟದ ಅಖಾಡಕ್ಕಿಳಿಯೋ ಮುನ್ಸೂಚನೆ ಕೊಟ್ಟಿದ್ದಾರೆ. ಇದೇ ತಿಂಗಳ 16ರಂದು ಧರ್ಮಸ್ಥಳ ಉಳಿಸಿ ಘೋಷವಾಕ್ಯದೊಂದಿಗೆ ಅಭಿಯಾನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. 200ಕ್ಕೂ ಹೆಚ್ಚು ಕಾರುಗಳ ಮೂಲಕ ಧರ್ಮಸ್ಥಳದವರೆಗೆ ರ್ಯಾಲಿ ನಡೆಸಲಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಶವಗಳ ಹುಡುಕಾಟ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಧರ್ಮಯುದ್ಧ ಶುರುವಾಗಿದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಮಳೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. 1 ವಾರ ರೆಸ್ಟ್ ಕೊಟ್ರೆ 15 ದಿನ ಬಿಟ್ಟು ಬಿಡದೆ ಮಳೆಯಾಗ್ತಾನೆ ಇದೆ. ಆಶ್ಲೇಷ ಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ 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 ಕಳೆದ 3-4 ತಿಂಗಳಿಂದ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಇಡೀ ಕರುನಾಡೆ ಕಂಗಾಲಾಗಿ ಹೋಗಿದೆ. ಕೆಲವು ಕಡೆ ಮಳೆ ಅಂದ್ರೆ ಸಾಕು ಜನ ಕನ್ಸಲ್ಲೂ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಹೊತ್ತು ಗೊತ್ತು ಅಂತಿಲ್ಲ, ರಾತ್ರಿ ಹಗಲು ಅಂತಾನೂ ನೋಡ್ತಿಲ್ಲ, ಧೋ ಅಂತ ಅಬ್ಬರಿಸ್ತಿರೋ ವರುಣನ ಹೊಡೆತಕ್ಕೆ ಊರೂರುಗಳೇ ಮುಳುಗಿರ್ತಿವೆ. ನೆರೆ ನರಕ ಇಳಿದ 4 ದಿನ ಆಗಿದೆ ಅನ್ನುವಷ್ಟರಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗ್ತಿದೆ. ಗದಗ ಜಿಲ್ಲೆಯಲ್ಲಿ ಸುರಿತಿರೋ ಧಾರಾಕಾರ ಮಳೆ 10 ಅವಾಂತರಗಳನ್ನೇ ಸರಮಾಲೆಯನ್ನೇ ಸೃಷ್ಟಿ ಮಾಡ್ತಿದೆ. ರೈತರ ಬದುಕು ಮೂರಾಬಟ್ಟೆಯಾಗಿದ್ದು 180 ಎಕರೆ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೀರೇ ಕಾಣ್ತಿದ್ದು ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಬೆಳೆ ಸಂಪೂರ್ಣ ಸರ್ವನಾಶವಾಗಿದೆ. ನಾವು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಇದು ಗದಗ ತಾಲೂಕಿನ ನಾಗಾವಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತಹ ರೈತರ ಜಮೀನು. ಇಲ್ಲಿ ಸುಮಾರು 180 ಎಕರೆಯಷ್ಟು ಜಮೀನು ಕೂಡ ನೀರು ನಿಂತು ರೈತರ ಜಮೀನು ಕಂಪ್ಲೀಟ್ ಆಗಿ ಹಾನಿ ಆಗ್ತಾ ಇದೆ. ಇಲ್ಲಿ ಕಬ್ಬನ್ನು ಬೆಳಿಬೇಕಾದ್ರೆ ಸುಮಾರು 1 ಎಕರೆಗೆ 70 ರಿಂದ 80 ಸಾವಿರ ರೂಪಾಯಿ ಕಬ್ಬು ಬೆಳೆಗೆ ಖರ್ಚು ಮಾಡ್ತಾರೆ. ಆದರೆ ಆ ಬೆಳೆಯು ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಲ್ಲವೂ ಕೂಡ ನೀರು ನಿಂತು ಹಾನಿಯಾಗುವಂತಹ ಪರಿಸ್ಥಿತಿಗೆ ಈಗ ಬಂದಿರುವಂಥದ್ದು. ಹೆಸರನ್ನ ಇಲ್ಲಿ ಬಿತ್ತನೆ ಮಾಡಿದ್ರಂತೆ. ಆ ಬಿತ್ತನೆ ಮಾಡಿದಂತಹ ಬೆಳೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮಹಾಮಳೆ ಸುರಿತಿದೆ.
ಆಶ್ಲೇಷ ಮಳೆ ಅಬ್ಬರಕ್ಕೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮ ತತ್ತರಿಸಿ ಹೋಗಿದ್ದು ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ. ಭಾರೀ ಮಳೆಯ ಪರಿಣಾಮ ಮಣ್ಣೂರು, ಕರಜಗಿ, ಅಫ್ಜಲ್ಪುರ ನಡುವಿನ ಸಂಪರ್ಕವೇ ಬಂದ್ ಆಗಿದೆ. ಇನ್ನು ಮನೆಗಳಿಗೆಲ್ಲ ಮಳೆ ನೀರು ನುಗ್ಗಿದ್ದು ಕತ್ತಲಲ್ಲಿ ದಿನ ಕಳೆದಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿದೆ. ಇದರ ಪರಿಣಾಮ ಜಲಪಾತಗಳಿಗೆಲ್ಲ ಮತ್ತೆ ಜೀವಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿವೆ. ಹುಚ್ಚೆದ್ದು ಹರಿಯೋ ನೀರಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ರೂಪದ ಸುನಾಮಿಯೇ ಎದ್ದಿದೆ. ಭಾರೀ ಮಳೆಗೆ ಚಿತ್ತಾಪುರ ತಾಲೂಕಿನ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸಂಕನೂರು ಗ್ರಾಮ ಜಲಾವೃತವಾಗಿದ್ದು ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಆಗದೆ ಜನ ಪರದಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ಅವಾಂತರ ಹೇಳತೀರದಂತಾಗಿದೆ. ಶಹಾಪುರ ತಾಲೂಕಿನ ದಿಗ್ಗಿ ಸೈದಾಪುರದಲ್ಲಿ ಅಕ್ಷರಶಃ ನೆರೆ ನರಕ ಸೃಷ್ಟಿಯಾಗಿದೆ. 10 ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನೀರು ಹೊರಗೆ ಹಾಕೋದಿಕ್ಕಾಗದೆ ಪರದಾಡ್ತಿದ್ದಾರೆ. ಮನೆಯಲ್ಲಿರೋ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ಗೋಳು ಕೇಳೋರೇ ಇಲ್ಲದಂತಾಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ರಸ್ತೆಗಳೆಲ್ಲ ನದಿಯಂತಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಎಚ್ಡಿ ಕೋಟೆ ತಾಲೂಕಲ್ಲೂ ಮಹಾಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ನಗರದ ಪ್ರಮುಖ ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗಿದ್ದು ಹೌಸಿಂಗ್ ಬೋರ್ಡ್, ಕೆಂಪಾಲಮ್ಮ ಬಡಾವಣೆ, ಬೆಳಗನಹಳ್ಳಿ ರಸ್ತೆ, ಸ್ಟೇಡಿಯಂ ಬಡಾವಣೆ, ಹನುಮನ್ ನಗರ ಬಡಾವಣೆ ಜನರ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಇಷ್ಟು ದಿನ ಅಬ್ಬರಿಸಿದ್ದ ಆಶ್ಲೇಷ ಮಳೆ ನಾಳೆಯಿಂದ ತಗ್ಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಒಟ್ಟಿನಲ್ಲಿ 4 ತಿಂಗಳಿಂದ ಸುರಿತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾತು ಮನೆ ಕೆಡಿಸ್ತು, ಇನ್ನೇನು ಅದೇನನ್ನೋ ಕೆಡಿಸ್ತು ಅಂತಾರಲ್ವಾ, ಇದಕ್ಕೆ ನೋಡಿ. ಸ್ವಪಕ್ಷದ ವಿರುದ್ಧವೇ ರೆಬೆಲ್ ಆಗಿದ್ದ ರಾಜಣ್ಣನ ತಲೆದಂಡವಾಗಿದೆ. ಹೈಕಮಾಂಡ್ ಕೊಟ್ಟ ಏಟಿಗೆ ರಾಜಣ್ಣರ ಸಚಿವ ಸ್ಥಾನವೇ ಕಿತ್ಕೊಂಡು ಹೋಗಿದೆ. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಪದೇ ಪದೇ ಹೇಳಿಕೆ ಕೊಡ್ತಿದ್ರು ಸಹಕಾರ ಸಚಿವ ಕೆಎನ್ ರಾಜಣ್ಣ. ಈಗ ಅದೇ ರಾಜಣ್ಣ ಸಚಿವ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ. ಮಧ್ಯಾಹ್ನ 2:30 ಸುಮಾರಿಗೆ ಸಚಿವ ಸ್ಥಾನದಿಂದಲೇ ಸರ್ಕಾರ ಕಿತ್ತು ಹಾಕಿದೆ. ರಾಜಣ್ಣನನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಅಂತ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬಂದಿತ್ತು. ಹೀಗಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಎನ್ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದ್ರು. ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ ತಾವೇ ಆಡಿದ ಮಾತು ಈಗ ರಾಜಣ್ಣನವರ ಮಂತ್ರಿ ಸ್ಥಾನವನ್ನೇ ಕಿತ್ಕೊಂಡಿದೆ. ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ. ಈ ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡತಕ್ಕಂಥದ್ದು ಸಾಧು ಅಲ್ಲ ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. 4 ದಿನದ ಹಿಂದಷ್ಟೇ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಹೋರಾಟ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸಚಿವರು, ಸಂಸದರು, ಶಾಸಕರು ಹಾಗೂ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಪ್ರತಿಭಟಿಸಿದ್ದರು. ಬಿಜೆಪಿಯಿಂದ ಮತಗಳ್ಳತನ ಆಗಿದೆ, ಮೋದಿ ಪ್ರಧಾನಮಂತ್ರಿ ಆಗಿದ್ದು ವೋಟ್ ಚೋರಿ ಮೂಲಕ ಅಂತ ಆರೋಪಿಸಿದ್ರು. ರಾಷ್ಟ್ರ ಮಟ್ಟದಲ್ಲಿ ಮತಗಳ್ಳತನ ಪ್ರಕರಣ ಹಿಡಿದು ರಾಹುಲ್ ಗಾಂಧಿ ತೀವ್ರ ಸ್ವರೂಪದ ಹೋರಾಟ ಮಾಡುತ್ತಿದ್ರೆ, ಈ ಕಡೆ ಕೆಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗೋ ಹೇಳಿಕೆ ಕೊಟ್ಟಿದ್ರು. ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿದ್ದು. ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಅದನ್ನು ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು. ನಮ್ಮಲ್ಲೂ ಲೋಪ ಆಗಿದೆ. ಈ ವೋಟರ್ ಲಿಸ್ಟೆಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರೆ ಎಲ್ಲರೂ. ಮಾತಾಡಿದ್ರೆ ಮಾತಾಡಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆನೇ ನಡೆದಿದ್ದಾವಲ್ಲ, ಅದು ನಮಗೆ ಅವಮಾನ ಆಗಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ.
ರಾಜಣ್ಣ ಆಡಿದ ಮಾತಲ್ಲಿ ಸತ್ಯವಿದ್ರೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೋರಾಟವನ್ನೇ ಅಣುಕಿಸುವಂತಾಯಿತು. ರಾಜಣ್ಣ ಹೇಳಿಕೆ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತ ಬೆಂಗಳೂರು ನಗರ ಕಾಂಗ್ರೆಸ್ ಪ್ರಚಾರ ಸಮಿತಿ ಸುರ್ಜೇವಾಲಾ ಅವರಿಗೆ ದೂರು ಸಲ್ಲಿಸಿತ್ತು. ಸುರ್ಜೇವಾಲಾ ರಾಹುಲ್ ಗಾಂಧಿ ಅವರ ಗಮನಕ್ಕೂ ತಂದಿದ್ರು. ಇನ್ನೊಂದು ಕಡೆ ಬಿಜೆಪಿ ಅವರು ರಾಜಣ್ಣ ಹೇಳಿಕೆ ಹಿಡಿದು ಕಾಂಗ್ರೆಸ್ ನಾಯಕರನ್ನೇ ಟೀಕಿಸೋಕೆ ಶುರು ಮಾಡಿದ್ರು. ಇದು ಸಹಜವಾಗೇ ದೇಶಾದ್ಯಂತ ವೋಟ್ ಚೋರಿ ಆಗಿದೆ ಅಂತ ಹೋರಾಟ ಮಾಡುತ್ತಿದ್ದ ಹೈಕಮಾಂಡ್ ನಾಯಕರ ಪಿತ್ತ ನೆತ್ತಿಗೇರಿಸಿತು. ಹಾಗಾಗಿನೇ ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದಲೇ ವಜಾ ಮಾಡಿ ಹಾಕಿದೆ. ರಾಜಣ್ಣ ಕುರ್ಚಿ ಉಳಿಸಲು ಸಿಎಂ ಪ್ರಯತ್ನವೆಲ್ಲ ಫೇಲ್. ಹೈಕಮಾಂಡ್ ಆದೇಶ ಬಂದ ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಇಬ್ಬರೇ 20 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ರಾಜಣ್ಣ ರಾಜೀನಾಮೆ ತಗೊಂಡ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಹೇಗಾದ್ರೂ ಮಾಡಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋಣ ಅಂತ ನಿರ್ಧಾರಕ್ಕೆ ಬಂದ್ರು. ಇದೇ ಟೈಮಲ್ಲೇ ಮುಖ್ಯಮಂತ್ರಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಭೈರ್ತಿ ಸುರೇಶ್ ಕೂಡ ಬಂದ್ರು. ಆಮೇಲೆ ದೆಹಲಿ ನಾಯಕರಿಗೂ ಫೋನ್ ಮಾಡಿ ಮನವೊಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ರು. ಆದ್ರೆ ಯಾವುದೂ ಫಲ ಕೊಡ್ಲಿಲ್ಲ. ಒಂದು ಕಡೆ ಸಿಎಂ ಮೀಟಿಂಗ್ ಮಾಡ್ತಿದ್ರೆ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆದ್ರೆ ಯಾವುದೂ ಫಲ ಕೊಡ್ಲಿಲ್ಲ. ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟು ಇನ್ನೊಂದು ಕಡೆ ವಿಧಾನಸಭೆ ಅಧಿವೇಶನಕ್ಕೂ ಬಂದ್ರು. ಸಚಿವರು ಕೂರುವ ಜಾಗದಲ್ಲೇ ಕೂತ್ರು. ಆಗ ಸದನದಲ್ಲೂ ಬಿಜೆಪಿ ನಾಯಕರು ಸಿಟ್ಟಾದ್ರು. ರಾಜಣ್ಣ ಮಂತ್ರಿಸ್ಥಾನ ಕಳ್ಕೊಂಡಿದ್ದು ಸದನಕ್ಕೆ ಬಂದು ಸಚಿವರು ಕೂರುವ ಜಾಗದಲ್ಲಿ ಕೂತಿರೋದು ಸರಿಯಲ್ಲ ಅಂತ ಪ್ರಶ್ನಿಸಿದ್ರು. ಸಚಿವ ಎಚ್.ಕೆ. ಪಾಟೀಲ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ ಸಿಎಂ ಬಂದು ಹೇಳಿದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸುಮ್ನಿರಿ ಅಂದ್ರೂ ಬಿಜೆಪಿ ಅವರು ಪಟ್ಟು ಬಿಡ್ಲಿಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿಕೆ ಕೊಡಿ, ಇಲ್ಲ ಅಂದ್ರೆ ರಾಜಣ್ಣರನ್ನ ಸಚಿವರು ಕೂರೋ ಜಾಗದಿಂದ ಎಬ್ಬಿಸಿ ಅಂತ ಪಟ್ಟು ಹಿಡಿದಾಗ ರಾಜಣ್ಣನು ಎದ್ದು ನಿಂತು ಗರಂ ಆದ್ರು. ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು, ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನು ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಅಲ್ಲ, ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ, ಅದು ಆಗಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ, ಅದಕ್ಕೆ ಬದ್ಧನಾಗಿರ್ತೀನಿ. ಒಂದು ಕಡೆ ರಾಜಣ್ಣರನ್ನ ಸಹಕಾರ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದೆ ಸರ್ಕಾರ. ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪವೇ ಸುಳ್ಳು, ಈ ಸತ್ಯವನ್ನ ರಾಜಣ್ಣ ಹೇಳಿದ್ದಕ್ಕೆ ಅವರ ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯ ಹೇಳೋರಿಗೆ ಬೆಲೆ ಇಲ್ಲ ಅಂತೆಲ್ಲ ವಾಕ್ಸಮರ ಶುರು ಮಾಡಿದ್ದಾರೆ. ತಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅವ್ಯವಹಾರಗಳು ನಡೆದಿದ್ದಾವೆ ಅನ್ನುವ ದಾಟಿನಲ್ಲಿ ಮಾತನಾಡಿದ್ರು. ಸತ್ಯವನ್ನ ಕೇಳೋದಕ್ಕೆ ಇಚ್ಛೆ ಪಡದೇ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತೊಬ್ಬ ಹಿರಿಯ ಸಚಿವ ರಾಜಣ್ಣ ಅವರ ಬೇಷರತ್ತಾಗಿ ಅವರ ರಾಜೀನಾಮೆನ ಪಡೆದುಕೊಂಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಪ್ರತಿಪಕ್ಷದವರು ಏನಾದರೂ ಹೇಳಲಿ, ಸಹಕಾರ ಸಚಿವ ಸ್ಥಾನದಿಂದ ರಾಜಣ್ಣರನ್ನ ಕಿತ್ತು ಹಾಕಲಾಗಿದೆ. ರಾಜಣ್ಣನವರನ್ನ ವಜಾ ಮಾಡಿದ್ದು ರಾಜಣ್ಣ ವಿರೋಧಿಗಳಿಗೆ ಖುಷಿ ಕೊಟ್ಟಿದ್ರೆ, ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ದ ರಾಜಣ್ಣ ಸಂಪುಟದಿಂದಲೇ ಕಿಕ್ಔಟ್ ಆಗಿರೋದು ಸಿಎಂಗೂ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಏನೇ ಆಗಲಿ, ಪಕ್ಷದ ನಿಯಮ ಮೀರಿದ್ರೆ, ಶಿಸ್ತು ಮೀರಿ ನಡ್ಕೊಂಡ್ರೆ ಯಾರಿಗೂ ಉಳಿಗಾಲವಿಲ್ಲ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರಿಗೂ ಸ್ಪಷ್ಟವಾಗಿ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯತಿಕುಲ ತಿಲಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಎತ್ತ ಕಣ್ಣಾಯಿಸಿದ್ರೂ ಭಕ್ತರೇ ಕಾಣಿಸ್ತಿದ್ದಾರೆ. ಮಂತ್ರಾಲಯದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅವರ ಕೈ ಹಿಡಿದು ಪೊರೆವ, ನಂಬಿ ಬಂದವರ ನಿರಳಾಗಿ ನಿಲ್ಲುವ, ಕಲಿಯುಗದ ಕಾಮಧೇನುವಾಗಿ ಅವತರಿಸಿದವರು ಶ್ರೀ ಗುರು ರಾಘವೇಂದ್ರ ರಾಯರು. ರಾಯರಿದ್ದಾರೆ ಅನ್ನೋ ಒಂದೇ ಒಂದು ನಂಬಿಕೆ ಸಾಕು. ಬೆಟ್ಟದಂತಹ ಕಷ್ಟಗಳು ಕೂಡ ಮಂಜಿನಂತೆ ಮರೆಯಾಗಿ ಹೋಗ್ತಾವೆ. ಕಲಿಯುಗದ ಅವತಾರ ಪುರುಷನ ಮಹಿಮೆಯನ್ನ ಬಲ್ಲವರೇ ಬಲ್ಲರು. ಹೀಗಾಗಿನೇ ಮಂತ್ರಾಲಯದಲ್ಲಿ ಜನಸಾಗರ ಸೇರಿರೋದು. ರಾಯರ 354ನೇ ಆರಾಧನಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ತಿರೋದು.
ಮಂತ್ರಾಲಯದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಇವತ್ತು ಮಧ್ಯಾರಾಧನೆ ಅಂದ್ರೆ ರಾಯರು ಸಶಿರಾರಾಗಿ ಬೃಂದಾವನಸ್ಥರಾದ ದಿನ. ಹೀಗಾಗಿ ಪ್ರಾತಃ ಕಾಲದಿಂದಲೇ ವಿಶೇಷ ಮಹಾಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಯಿತು. ನಂತರ ಮಠದ ಪ್ರಾಂಗಣದಲ್ಲಿ ಗುರು ಸಾರ್ವಭೌಮರನ್ನ ಹೊತ್ತ ಚಿನ್ನದ ರಥೋತ್ಸವ ನಡೆಯಿತು. ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತಾರೆ. ಅದಕ್ಕೆ ಜೀವಂತ ಸಾಕ್ಷಿ ನಟ ಜಗ್ಗೇಶ್. ರಾಯರ ಪರಮ ಭಕ್ತರಾಗಿರೋ ಜಗ್ಗೇಶ್ ಮಧ್ಯಾರಾಧನೆಯಲ್ಲಿ ಭಾಗಿಯಾಗಿ ರಾಯರ ದರ್ಶನ ಪಡೆದ್ರು. ಪ್ರತಿ ವರ್ಷ ಮಧ್ಯಾರಾಧನೆಗೆ ಬರ್ತಾ ಇರ್ತೀನಿ. ಅವರ ಕೃಪಾದೃಷ್ಟಿ ಬಿತ್ತು ಅಂದರೆ ಸರ್ ನಮ್ಮಂಥವರು ಸರ್ ಯು ಡೋಂಟ್ ಬಿಲೀವ್ ಅವರ್ ಲೈಫ್ ವಾಸ್ ಇನ್ ಡಿಚಸ್. ಒಂಥರ ಮಧ್ಯಮ ವರ್ಗದ ಕುಟುಂಬ, ಯಾರು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನನಗೇ ಡೌಟ್ ಬರ್ತದೆ. ಒಂದಿನ ನಾನು ಕೂತ್ಕೊಂಡು ನನ್ನ ಬದುಕನ್ನ ನಾನೇ ಯೋಚನೆ ಮಾಡಿದ್ರೆ ನಾನು ಬೆಳೆದಿದ್ದೀನಿ ಅಂತ ನನಗೇ ಡೌಟ್ ಬರುತ್ತೆ. ಒಟ್ನಲ್ಲಿ ರಾಯರ ಸನ್ನಿಧಿಯಲ್ಲಿ ದೈವ ಲೋಕವೇ ಸೃಷ್ಟಿಯಾಗಿದ್ದು ಕಾಲಿಡೋದಕ್ಕೂ ಜಾಗ ಇಲ್ಲದಂತೆ ಭಕ್ತರು ಕಿಕ್ಕಿರಿದಿದ್ದಾರೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಮಂತ್ರಾಲಯ.